ಒಂದು ಸತಿ ದೇವರು ಈ 3 ಜನ ಮೂರ್ಖ ಸ್ನೇಹಿತರಿಗೆ ಪ್ರತ್ಯಕ್ಷ ಆಗ್ತಾನಂತೆ. ಯಾರು? ದೇವರು ಈ 3 ಜನ ಸ್ನೇಹಿತರಿಗೆ ಪ್ರತ್ಯಕ್ಷ ಆಗ್ಬಿಡ್ತಾನಂತೆ. ಆವಾಗ ಕೇಳ್ತಾರಂತೆ ಮೂವರು, ಮೊದಲನೇನು, ಎರಡನೇನು ಮತ್ತು ಮೂರನೇನು. ದೇವರಿದ್ದು ಕೇಳ್ರೋ, ನಿಮಗೆ ಏನೇನು ಬೇಕು ನಿಮಗೆ ಕೇಳ್ರೋ, ನಾನು ನಿಮ್ಮ ಆಸೆನ ಈಡೇರಿಸ್ತೀನಿ, ನಿಮಗೆ 3 ವರಗಳನ್ನ ಕೊಡ್ತೀನಿ, ಕರೆಕ್ಟಾಗಿ ಕೇಳಬೇಕು ಅಂದಂತೆ. ಆವತ್ತು ದೇವರು ಏನೋ ಖುಷಿಯಾಗಿದ್ದನೇನೋ ಏನೋ ಪ್ರತ್ಯಕ್ಷ ಆಗಿದ್ದ. ಅದಕ್ಕೆ ಸ್ನೇಹಿತರಿದ್ದರು ಮಾತಾಡ್ಕೊಂಡು ಒಳ್ಳೆ ವರ ಕೇಳೋಣ ಅಂದ್ಬಿಟ್ಟು, ಮೊದಲೇ ಮೂರ್ಖರಲ್ವಾ, ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ. ಅವನು ಮೊದಲನೇವನು, ಸ್ವಾಮಿ ನನಗೆ ಪ್ರತಿದಿನ ಬಿರಿಯಾನಿ ಸಿಗಲಿ ಎಂದು ಕೇಳ್ಕೊತಾನಂತೆ. ಎರಡನೇವನು, ಹೊರ್ರೆ ಮೊದಲನೇನು ಬಿರಿಯಾನಿ ಕೇಳ್ತಾವನೆ, ನಾನು ಏನಾದ್ರು ಸರಿಯಾಗಿರೋದು ಕೇಳಬೇಕಲ್ಲ ಅಂದ್ಬಿಟ್ಟು, ಸ್ವಾಮಿ ನನಗೆ ಶಾಲೆಗೆ ಹೋಗೋಕೆ ಇಷ್ಟ ಇಲ್ಲ, ನನಗೆ ಪ್ರತಿದಿನ ರಜೆ ಇರಬೇಕು ಸ್ವಾಮಿ ಅಂತಾನಂತೆ. ಎಂಥ ಪ್ರಶ್ನೆ ಕೇಳಿದ್ರಪ್ಪ ಅಂದ್ಬಿಟ್ಟು ದೇವ್ರು ಯೋಚಿಸ್ತಾ, ಸರಿ ಮೂರನೇನು ನೀನೇನು ಕೇಳ್ತೀಯ ಕೇಳು ಅಂದಂತೆ. ಮೂರನೇನು ಯೋಚನೆ ಮಾಡ್ತಾನಂತೆ, ಅವ್ನು ಬಿರಿಯಾನಿ ಕೇಳವನೇ, ಬಿರಿಯಾನಿ ಅಂದರೆ ನಂಗೆ ಸಖತ್ ಇಷ್ಟ. ಎರಡನೇವ್ನು ರಜಾ ಕೇಳವನೇ, ನಾನು ಏನು ಕೇಳಲಿ ಅಂತ ಯೋಚನೆ ಮಾಡಿಬಿಟ್ಟು, ಸ್ವಾಮಿ ಇವರಿಬ್ಬರು ನನ್ನ ಜೊತೆಲೇ ಇರಲಿ ಎಂದು ಕೇಳಿನಂತೆ. ಆವಾಗ ದೇವರು, ಅಬ್ಬಾ ಏನು ಪ್ರಚಂಡ ಸ್ನೇಹಿತರು ನನ್ನ ಮಕ್ಕಳ ನೀವು ಅಂದ್ಬಿಟ್ಟು ದೇವರೇ ನಗಾಡ್ಬಿಟ್ನಂತೆ. ಸರಿ ಆಯಿತು ಕಣ್ರೋ, ನಿಮಗೆ ಇನ್ನೂ ಬೇರೆ ಏನಾದರೂ ಕೇಳೋದಿದೆಯಾ ಇವು 3 ಬಿಟ್ಟು ಅಂತ ಕೇಳಿದಂತೆ. ಅದಕ್ಕೆ ಸರಿ ಸ್ವಾಮಿ, ಹಾಗಾದರೆ ನಮಗೆ ಇನ್ನೂ ಒಂದು ಆಸೆ ಇದೆ, ಏನಂದರೆ ಮೊದಲನೇನು ಹೇಳ್ತಾನಂತೆ, ನನಗೆ ತುಂಬ ಬುದ್ಧಿ ಕೊಡಿ ಸ್ವಾಮಿ ಅನ್ನಂತೆ. ಅದಕ್ಕೆ ಅವನು ದೇವರು ಬುದ್ಧಿ ಕೊಡ್ತಾನಂತೆ. ಬುದ್ಧಿ ಕೊಟ್ಟಿದ ತಕ್ಷಣ ದೇವ್ರಿಗೇನೆ, ನೀವು ಮೊದಲೇ ಯಾಕೆ ಬರಲಿಲ್ಲ, ನನಗೆ ಇಷ್ಟೊಂದು ಬುದ್ಧಿ ನನಗೆ ಮೊದಲೇ ಬೇಕಾಗಿತ್ತು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು, ಇದ್ದಿದ್ರೆ ಸಖತ್ತಾಗಿರೋದು, ನಾನು ದೇಶ ಆಳ್ಬಿಡ್ತಿದ್ದೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಆಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನಂತೆ. ಇನ್ನು ಮಿಗ್ದವ್ರಿಬ್ರು ಯೋಚನೆ ಮಾಡ್ತಾರಂತೆ, ಅಯ್ಯೋಯಪ್ಪ ಇಷ್ಟೊಂದು ಬುದ್ಧಿವಂತರಾಗ್ಬಿಟ್ರೆ ಹಿಂಗೆಲ್ಲ ಆಡ್ತೀವ, ದೇಶ ಎಲ್ಲ ಉದ್ಧಾರ ಮಾಡಿಬಿಡ್ತೀವ, ಹಂಗೆ ಹಿಂಗೆ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟು, ಸ್ವಾಮಿ ನಮಗೇನೂ ಬೇಡ, ಅವನು ಹೆಂಗಿದ್ನೋ ಮೊದಲಿಗೆ ಮೂರ್ಖನಂಗೆ ಹಂಗೆ ಮಾಡಿಬಿಟ್ಟು ನಮ್ಮ ಜೊತೆ ಇರಂಗೆ ಮಾಡಿ ಅಂತ ಇಬ್ಬರು ಬೇಡ್ಕೊಂಡ್ರಂತೆ. ಇವನು ಸ್ವಾಮಿ ದೇವರಿದ್ದು, ಅಲ್ಲೆಲ್ಲೇ ಏನಂದ್ರು ನೀವು ಇಷ್ಟೊಂದು ಮುಟ್ಟಾಳು ನನ್ನ ಮಕ್ಕಳು ಇದ್ದೀರಲ್ಲ ನೀವು, ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಬೇಡ್ಕೊಂಡ್ರು ನಾವು ಬರಲ್ಲ ಅಂಥದ್ರಾಗೆ ನೀವು ಏನೋ ಹುಡುಗರು ಅಂತ ಬಂದಿದ್ದೀನಿ, ನೀವೇನೇನೋ ಬಾಯಿಗೆ ಬಂದಂಗೆ ಕೇಳ್ತಾವ್ರಲ್ಲ. ಆದರೂ ಸ್ವಾಮಿಗಳಿಗೆ ತಮಾಷೆ ಹೆಚ್ಚಾಗಿ ಖುಷಿಯಾಗಿ, ಸರಿ ಇನ್ನೂ ಏನೇನು ಕೇಳ್ಬೋದು ಅಂತ ಕುತೂಹಲ ಜಾಸ್ತಿ ಆಗಿ, ಸರಿ ಆಯಿತು ಅವಷ್ಟು ಬಿಟ್ಟು ಬೇರೆ ಇನ್ನೇನ ಕೇಳ್ರು ಅಂತ ಅವು ಖುಷಿಗೋಸ್ಕರ ಕುತೂಹಲಕ್ಕೋಸ್ಕರ ಕೇಳ್ತಿರ್ತಾನಂತೆ. ಅದಕ್ಕೆ ಸರಿ ಸ್ವಾಮಿ, ನನಗೆ ಈಗ ಮೊದಲನೇ ವರ ಏನಂದರೆ, ಮೊದಲನೇನು ಕೇಳ್ತಾನಂತೆ, ನನಗೆ ಕೋಟಿ ರೂಪಾಯಿ ಕೊಡಬೇಕು ಸ್ವಾಮಿ, ಆ ಥರ ಬರೋ ವರ ಕೊಡ್ರಿ ಅಂತಾನಂತೆ. ಅದಕ್ಕೆ ಎರಡನೇನೇನಂತಾನಂತೆ, ಸ್ವಾಮಿ ಅವನು ಕೋಟಿ ಕೊಡೋದಾದರೆ ನನಗೆ ಅದನ್ನೆಲ್ಲ ಏಳ್ಸೋದಕ್ಕೆ ಒಂದು ದುಡ್ಡು ಏಳ್ಸೋ ಯಂತ್ರ ಕೊಡ್ರಿ ಸ್ವಾಮಿ, ದುಡ್ಡಿನ ಮಿಷಿನ್ ಏಳ್ಸೋದು ಅಂತ ಕೇಳ್ತಾನಂತೆ. ಅರ್ರರ್ರೆ ಏನು ತಲೆ ಓಡಿಸ್ತಲ್ಲ ನೀನು ಅಂತ ದೇವ್ರು ಅಂದ್ಕೊಂಡು, ಸರಿ ಮೂರನೇ ನೀನು ಕೇಳೋ ಅಂತ ಇನ್ನೊಂದು ಸತಿ ಕೇಳ್ತಾನಂತೆ. ಅದಕ್ಕೆ ಸ್ವಾಮಿ ನನಗೆ ದುಡ್ಡು ಬೇಡ, ಆ ಏಳ್ಸೋ ಮಿಷಿನೂ ಬೇಡ, ನನಗೆ ಕ್ಯಾಲ್ಕುಲೇಟ್ರ್ ಕೊಟ್ಬಿಡಿ ಸ್ವಾಮಿ ಅಂತಂತೆ. ಅಪ್ಪ ದೇವರು ನಕ್ಕಿ ಅಯ್ಯೋ ನಿನ್ನ ಏನೇನೋ ಕೇಳ್ತಾ ಇದ್ದೀರಲ್ಲ, ನನಗೆ ಯಾರೂ ಕೇಳ್ತಿರೋದು ಕೇಳ್ತಾ ಇದ್ದೀರಾ ಅಂದ್ಬಿಟ್ಟು, ಸರಿ ಆಯಿತು ಕಣ್ರೋ ಅದಷ್ಟು ಕೊಡ್ತೀನಿ, ಇನ್ನೂ ಏನ ಇದ್ರಿ ಹೇಳ್ರೋ, ಮೊದಲನೇ ನೀನೇ ಶುರು ಮಾಡು ಅಂತ ಕೇಳ್ತಾನಂತೆ. ಸ್ವಾಮಿ ನನಗೆ ದೊಡ್ಡ ಮನೆ ಕೊಡಬೇಕು ಸ್ವಾಮಿ ನೀವು ಅಂತಾನಂತೆ. ಅದಕ್ಕೆ ಸರಿಕಪ್ಪ ಆಯಿತು ಕೊಟ್ಟೆ ತಥಾಸ್ತು ಅಂತಾನಂತೆ. ಎರಡನೇವನು, ಸ್ವಾಮಿ ನನಗೆ ದೊಡ್ಡ ಕಾರ್ ಬೇಕು ಸ್ವಾಮಿ ಅಂತಾನಂತೆ. ಸರಿನಪ್ಪ ಆಯಿತು ಕೊಟ್ಟೆ ತಗೋ ಅಂತಾನಂತೆ. ಮೂರನೇನು ಬಲೆ ಪ್ರಚಂಡ ಬಲೆ ಮೂರ್ಖ ಅಂತ ಅಂದ್ಕೊಟ್ಟಿದ್ವಲ್ಲ ನಾವು, ಅವನೇನು ಕೇಳ್ತಾನೆ ಗೊತ್ತಾ, ಸ್ವಾಮಿ ಇವರ ಮನೆಗೆ ವಾಚ್ಮನ್ ಕೆಲಸ ಕೊಡು ಸ್ವಾಮಿ ಅಂತ ಕೇಳ್ಬಿಡ್ತಾನಂತೆ. ಅವನು ಸ್ವಾಮಿ ಅಂತೂ ಅಯ್ಯೋ ಎಂತೆಂಥ ವರಗಳನ್ನ ಕೇಳಿದ್ದೀರಿ, ನನ್ನ ಮಕ್ಕಳು ಎಂಥ ಶತಮೂರ್ಖರವರಪ್ಪ, ಇನ್ನೂ ಏನೇನೆಲ್ಲ ಕೇಳ್ಬೋದು ಅಂತ ಅಂದ್ಬಿಟ್ಟು, ಮೊದಲನೇ ನಿನಗೆ ಇನ್ನೇನೇನು ವರಗಳು ಬೇಕು ಕೇಳೋ ಅಂತಾನಂತೆ. ಅದಕ್ಕೆ ಸ್ವಾಮಿ ನನಗೆ ಎಂದೂ ಹೊಟ್ಟೆನೇ ಹಸಿವಾಗಬಾರ್ದು ಸ್ವಾಮಿ, ನನಗೆ ಆ ಥರ ಇರಬೇಕು, ನನಗೆ ಆ ಥರ ವರ ಕೊಡ್ರಿ ಅಂತಾನಂತೆ. ಅದಕ್ಕೆ ಎರಡನೇವನಿದ್ದು, ನನಗೆ ಸ್ವಾಮಿ ನನಗೆ ನಿದ್ದೆನೇ ಬರಬಾರ್ದು ಸ್ವಾಮಿ, ನಾನು ಯಾವಲ್ಲಿ ಎಚ್ಚರನೇ ಇರಬೇಕು ಅಂತ ಕೇಳ್ತಾನಂತೆ. ಅದಕ್ಕೆ ಮೂರನೇನು ಏನು ಮಾಡ್ತಾನೆ, ಸ್ವಾಮಿ
ಇವರೆಲ್ಲ ಹಂಗೆ ಕೇಳೋರೆ ಅಂದರೆ ನಾನೇನು ಕೆಲಸ ಮಾಡಿ ಅವರಿಬ್ಬರು ಊಟ ನನಗೆ ಸಿಗಂಗೆ ಮಾಡಿಬಿಡ್ಲಿ ಸ್ವಾಮಿ, ನಾನೇ ತಿನ್ಕೊತೀನಿ ಅಂತ ಹೇಳ್ತಾನಂತೆ. ಅಯ್ಯೋ ಇನ್ನೂ ಕುತೂಹಲ ಜಾಸ್ತಿ ಆಗೋಯ್ತಂತೆ ದೇವ್ರಿಗೆ. ಸರಿ ಕಳ್ರ, ನೀವು ಹೇಳಿದೆಲ್ಲ ಕೊಡ್ತೀನಿ, ನಿಮ್ಗೆ ಇನ್ನೂ ಏನೇನು ಆಸೆ ಐತೆ ಹೇಳ್ರಲ್ಲ ಅಂತ ಅಂದ್ಬಿಟ್ಟು ಕೇಳ್ತಿದ್ದಂತೆ ದೇವರು. ಆವಾಗ ನಾನು ಒಂದೇ ವರ ಕೊಡೋದು, ಆಯ್ತು ಹೇಳ್ರಪ್ಪ ಅಂತಂತೆ. ಅದಕ್ಕೆ ಮೊದಲನೇನು, ಸ್ವಾಮಿ ನನಗೆ ಬಹುದಿನದ ಆಸೆ ಇತ್ತು, ನಾನು ರಾಜ ಆಗಬೇಕು ಸ್ವಾಮಿ ಅಂತನಂತೆ. ಅಯ್ಯೋ ನಿನ್ನ ಪರವಾಗಿಲ್ಲ, ಬುದ್ಧಿವಂತಿಕೆ ಓಡಿಸ್ಕೆ ರಾಜ ಆಗ್ಬಿಡ್ಬೇಕು ಅಂತ ಕೇಳೋನೆ. ಆಯಿತು ರಾಜ ಮಾಡ್ತೀನಿ ಅಂದ್ಬಿಟ್ಟು ಎರಡನೇನು ಕೇಳ್ತಾನಂತೆ, ಸ್ವಾಮಿ ನಾನು ಮಂತ್ರಿ ಆಗಬೇಕು ಸ್ವಾಮಿ ಅಂತ ಕೇಳ್ತಾನಂತೆ. ಮೂರನೇನು ಬಳೆ ಪ್ರಚಂಡ ಮೂರ್ಖ, ಅವನೇನು ಹೇಳ್ತಾನೆ, ಸ್ವಾಮಿ ನಾನು ರಾಜನೂ ಬೇಡ, ನನಗೆ ಮಂತ್ರಿನೂ ಬೇಡ, ನನಗೆ ಈ ರಾಜ್ಯವೇ ಬೇಡ, ನನಗೆ ಇಬ್ಬರ ಸಂಬಳ ಕೊಡಿ ಸ್ವಾಮಿ, ರಾಜ್ಯದು ಮತ್ತು ಮಂತ್ರಿದು ಅಂತ ಕೇಳ್ತಾನಂತ. ಅಲ್ಲೇ ನಿನ್ನ ಮೂರ್ಖ ಅನ್ಕೊಂಡಿದ್ನಲ್ಲ ನಿನಗೆ ಸ್ನೇಹಿತ, ನೀನೇನು ಹಿಂಗೆ ಕೇಳ್ತಾವನೆ ಅಂದ್ಬಿಟ್ಟು ಅವರಿಬ್ಬರು ತಿರ್ಗಾ, ಸ್ವಾಮಿ ಇಲ್ಲ ಸ್ವಾಮಿ ಇವನು ಭಾಳ ಜಾಸ್ತಿ ಕೇಳ್ತಾವನೆ, ನಾವು ಇನ್ನೂ ಐತೆ ನಾವು ಇನ್ನೂ ಕೇಳ್ತೀವಿ ಸ್ವಾಮಿ ಅಂತಾನಂತೆ. ಅದಕ್ಕೆ ಸರಿ ಆಯಿತು ಕೇಳ್ರಲ್ಲ, ಯಾಕಂದ್ರೆ ದೇವ್ರಿಗೂ ಕುತೂಹಲ ಈ ಮೂರ್ಖ ನನ್ನ ಮಕ್ಕಳು ಏನೇನು ಕೇಳ್ತಾರೋ ಅಂತ. ಅದಕ್ಕೆ ತಿರ್ಗಾ ಮೊದಲೇನಿದ್ದು, ಸ್ವಾಮಿ ನನಗೆ ತಲೆ ತುಂಬ ಕೂದಲು ತುಂಬ ಕೂದಲು ಇರಬೇಕು ಅಂತ ಕೇಳ್ತಾನಂತೆ. ಆಯಿತು ಕಣೋ ಅಂತ ಅಂದ್ಬಿಟ್ಟು ಎರಡನೇನೇನು ಕೇಳ್ಬೋದು ಅವನು, ನನಗೆ ಬಾಣಲಿ ತಲೆ ಇರಬೇಕು ಸ್ವಾಮಿ ಅಂತ ಕೇಳ್ತಾನಂತೆ. ಅಯ್ಯೋ ಸರಿನಪ್ಪ ಆಯಿತು, ಹಂಗಾರೆ ನೀನು ಹೇಳೋ ಮೂರನೇನ ಅಂತ ಕೇಳಿದಾಗ, ಸ್ವಾಮಿ ಇಬ್ರಿಗೂ ಒಂದೇ ಶಾಂಪು ಕೊಟ್ಬಿಡಿ ಸ್ವಾಮಿ ಅಂತ ಕೇಳ್ತಾನಂತೆ. ಅಲ್ವೋ ಎಲ್ಲ ನೀವು ಏನೇನೋ ಕೇಳ್ತಾ ಇದ್ದೀರಲ್ಲೋ, ಇನ್ನೂ ಏನೆಲ್ಲ ನೀವು ಕೇಳ್ಬೋದು ಕೊಂಡ್ರು, ನನಗೆ ಕುತೂಹಲ ಜಾಸ್ತಿ ಆಗ್ತಾಯಿತ್ತು, ಇನ್ನೂ ಏನೋ ಇದ್ರೆ ಹೇಳ್ರಲ್ಲ ಅಂತಂತೆ. ಅದಕ್ಕೆ ಮೊದಲನೇನು ಭಾಳ ದೊಡ್ಡ ಮೂರ್ಖ ಕೇಳ್ತಾನಂತೆ, ಸ್ವಾಮಿ ನನಗೆ ಕಾರು ಕೊಡು, ನನಗೆ ಪೆಟ್ರೋಲ್ ಕೊಡು ಅಂತ ಕೇಳ್ತಾನಂತೆ. ಮೊದಲನೇನು ಕಾರ್ ಕೇಳಿದ್ರೆ ಎರಡನೇನು ಪೆಟ್ರೋಲ್ ಕೇಳ್ತಾನಂತೆ. ಮೂರನೇನು ಇದೆಲ್ಲ ಕೇಳಿದ್ದು ನೋಡಿದ್ರಲ್ಲ, ಅದಕ್ಕೆ ಸ್ವಾಮಿ ನನಗೆ ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಡಿ ಸ್ವಾಮಿ ಅಂತ ಕೇಳ್ತಾನಂತೆ. ದೇವ್ರಿಗಂತೂ ಸಿಕ್ಕಾಪಟ್ಟೆ ನಗು ಬಂದು ಯಪ್ಪ ಹೊಟ್ಟೆ ಉಣ್ಣಾಗ ಅಷ್ಟು ನಗ್ತಾನಂತೆ. ಇನ್ನೂ ಕೇಳೋಣ ತಡಿ, ಇನ್ನೂ ಏನೇನು ಹೇಳ್ಬೋದು ಈ ಮೂರು ಮುಟ್ಟಾಡ್ ಸ್ನೇಹಿತರು ಅಂದ್ಬಿಟ್ಟು, ಸರಿ ಕಣ್ರ ಆಯಿತು ನೀನು ಇನ್ನೇನು ಬೇಕು ಹೇಳಲ್ಲ ಅಂತ ಕೇಳಿದಾಗ, ಮೊದಲನೇನು ನನಗೆ ದೊಡ್ಡ ಹೊಟ್ಟೆ ಕೊಡ್ರಿ ಸ್ವಾಮಿ ಅಂತ ಕೇಳ್ತಾನೆ. ಮೊದಲೇ ಚಿಕ್ಕ ಹುಡುಗರು, ಸ್ನೇಹಿತರು ಬೇರೆ ಮುಟ್ಟಾಳು ನನ್ನ ಮಕ್ಕಳು, ದೊಡ್ಡ ಹೊಟ್ಟೆ ಕೇಳೋಣಂತೆ. ಎರಡನೇವನು ನನಗೂ ದೊಡ್ಡ ತಟ್ಟೆ ಕೊಟ್ಬಿಡಿ ಸ್ವಾಮಿ ಅಂತ ಕೇಳೋಣಂತೆ. ತಗೋ. ಅದಕ್ಕೆ ಮೂರನೇನೇನು ಕೇಳ್ಬೇಡ ಸ್ವಾಮಿ, ನನಗೆ ಅವರಿಬ್ಬರು ಊಟನೇ ಕೊಟ್ಬಿಡಿ ಸ್ವಾಮಿ, ಅವನು ಬಹಳ ಭೋಜನ ಪ್ರಿಯನಂತೆ. ಭೋಜನ ಪ್ರಿಯ ಆಗಿರೋದ್ರಿಂದ ದೊಡ್ಡ ತಟ್ಟೆ ಕೇಳಿದ್ದು ನೋಡಿ ಅವರಿಬ್ಬರು ಊಟ ನನಗೆ ಕೊಟ್ಬಿಡಿ ಸ್ವಾಮಿ ಅಂತ ಕೇಳ್ತಾನೆ. ಅಬ್ಬಬ್ಬಬ್ಬ ಏನು ಮೂರ್ಖರು ನೀವು. ಸರಿ ಸ್ವಾಮಿ ನಮ್ಗೆ ಇನ್ನೂ ಒಂದಷ್ಟು ಆಸೆ ಇದೆ ಕೇಳ್ಬೋದಾ ಸ್ವಾಮಿ ಅಂತಾನಂತೆ. ಸ್ವಾಮಿಗಳಿಗೆ ಖುಷಿ ಹೆಚ್ಚಾಗಿ, ಕುತೂಹಲ ಇನ್ನೂ ಹೆಚ್ಚಾಗಿ, ಸರಿ ಕೇಳ್ರು ಅಂತಂತ. ಸ್ವಾಮಿ ನಾನು ಮೊದಲನೇನಾಗಿ ಹೇಳ್ತಾ ಇದ್ದೀನಿ, ನನಗೆ ದಿನಾಗಲೂ ಭಾನುವಾರನೇ ಇರಬೇಕು ಸ್ವಾಮಿ ಅಂತನಂತೆ. ಎರಡನೇವನು, ಸ್ವಾಮಿ ನನಗೆ ಶಾಲೆಯೇ ಬೇಡ ಸ್ವಾಮಿ, ಶಾಲೆಯೇ ಇರಬಾರ್ದು ಅಂತ ಕೇಳ್ಬಿಡ್ತಂತೆ. ಮೂರನೇನು, ಸ್ವಾಮಿಗಳೇ ಅವರಿಬ್ಬರಿಗೂ ಪರೀಕ್ಷೆ ಹಾಕ್ಬಿಟ್ರಿ ಸ್ವಾಮಿ, ನನ್ನ ಮಕ್ಕಳು ಯಾವಾಗಲೂ ಎಕ್ಸಾಮ್ ಬರೀತಿರ್ಬೇಕು ಅಂತ ಕೇಳ್ಕೊತಾನಂತೆ. ಅದು ಕೇಳಿದ ತಕ್ಷಣ ಇಬ್ಬರು ಸ್ನೇಹಿತರು ಮೂರನೇವನಿಗೆ ಚಪ್ಪಲಿ ತಗೊಂಡು ಪಟ 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 ಅಂತ ಹೊಡೋದ್ರಂತೆ. ಇದನ್ನೆಲ್ಲ ಪಾಪ ದೇವರು ನೋಡಿದ ಮೇಲೆ ನೋಡ್ತಾ ನಕ್ಕಿ ಹೊಟ್ಟೆ ಎಲ್ಲ ಉಣ್ಣಾಗ್ಬಿಡ್ತಂತೆ. ಅಯ್ಯೋ ಇನ್ನೂ ಏನೇನು ಕೇಳ್ಬೋದಪ್ಪ ಈ ನನ್ನ ಮಕ್ಕಳು, ಸರಿ ಕೇಳೋಣ ತಡಿ ಇನ್ನೊಂದು 2-3 ಅಂದ್ಬಿಟ್ಟು, ಮೊದಲನೇನೆ ನಿನಗೇನು ಬೇಕು ಕೇಳಲ್ಲ ಅಂತ. ಸ್ವಾಮಿ ನನಗೆ ಇನ್ನೂ 1 ಕೋಟಿ ಹಣ ಬೇಕು ಸ್ವಾಮಿ ಅಂತಾನಂತೆ. ಎರಡನೇವನು, ಸ್ವಾಮಿ ನನಗೆ ಬ್ಯಾಂಕೇ ಬೇಕು ಸ್ವಾಮಿ ಅಂದ್ಬಿಡ್ತಾನಂತೆ. ಏನು ಕೇಳ್ದಲ್ಲ ಅಂತ ಅಂದ್ಬಿಟ್ಟು ಮೂರನೇನು ಕೇಳಿದಾಗ, ಸ್ವಾಮಿ ನನಗೆ ಇಬ್ಬರು ATM ಪಿನ್ ಕೊಟ್ಬಿಟ್ರಿ ಸ್ವಾಮಿ ಅಂತನಂತೆ. ತಗೋ, ಅವ್ರಿಗೆ 200 ಹೊಡೆದಂತೆ ಇಬ್ಬರು ಸ್ನೇಹಿತರಿಗೆ. ಇಬ್ಬರು ಸೇರಿಸ್ಕೊಡು ಅವನಿಗೆ ಮುಗ್ಗ ತದ್ಕೋದ್ರಂತೆ ಮೂರನೇವನಿಗೆ. ಸರಿ ಕಣ್ರಲ್ಲ ನನಗೂ ಟೈಮ್ ಆಯಿತು ಅಂತ ದೇವ್ರು ಹೇಳ್ತಿದ್ದಂಗೆ ಮೂರನೇನು, ಸ್ವಾಮಿ ಇನ್ನೊಂದು ಆಸೆ ಇದ್ದರೆ ಕೇಳ್ಬಿಡಿ ಸ್ವಾಮಿ, ಕೊನೆ ಸತಿ ಏನು ಹೇಳ್ಬೋದು, ಬೇರೆ ಡಿಫ್ರೆಂಟಾಗಿ ಕೇಳ್ಬೋದು ಅಂತ ಹೇಳ್ತಾನಂತೆ. ಅದಕ್ಕೆ ಸ್ವಾಮಿಗೆ ಕುತೂಹಲ ಹೆಚ್ಚಾಗಿ, ಸರಿ ಆಯಿತು ಹೇಳಪ್ಪ ಅಂತನಂತೆ. ಅದಕ್ಕೆ ಮೊದಲನೇನು, ಸ್ವಾಮಿ ನನಗೆ ವಿಮಾನ ಕೊಡಿ ಸ್ವಾಮಿ, ವಿಮಾನ ಬೇಕು, ನನ್ನ ಮೇಲೆಲ್ಲ ಓಡಾಡಬೇಕು ಅಂತನಂತೆ. ಎರಡನೇವನು ಏನು ಮಾಡ್ತಾನಂತೆ, ಸ್ವಾಮಿ ನನಗೂ ಅಷ್ಟೇ ಸ್ವಾಮಿ, ನನಗೆ ವಿಮಾನ ನಿಲ್ದಾಣನೇ ಕೊಟ್ಬಿಡಿ ಸ್ವಾಮಿ ಅಂತ ಕೇಳ್ತಾನಂತೆ. ಅದಕ್ಕೆ ಮೂರನೇನು ಏನು ಮಾಡ್ಬಿಡ್ತಾನಂತೆ, ಸ್ವಾಮಿ ನನಗೆ ಕಿಟಕಿ ಸೀಟ್ ಹಾಕ್ಬಿಡಿ ಸ್ವಾಮಿ ಆ ವಿಮಾನದಾಗೆ
ಇನ್ನೊಂದು ಮಕ್ಕಳು ಏನನ ಮಾಡ್ಕೊಳ್ಳಿ ಅಂತಾನಂತೆ. ಅಯ್ಯೋ 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 ಎಂಥದೆಲ್ಲ ಕೇಳ್ತಿದ್ರಲ್ಲ ಅಂತ ಅಂದ್ಕೊಂಡು ಸ್ವಾಮಿ ನಕ್ಕಿ 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 ಸರಿ ಕಣ್ರೋ, ನನ್ನ ಕೈಲಿ ಸಾಕಾಯಿತು, ನಕ್ಕಿ ನಕ್ಕಿ ಹೊಟ್ಟೆ ಹುಣ್ಣಾಯಿತು, ಇನ್ನೊಂದು ವರ ಕೊಟ್ಬಿಡ್ತೀನಿ ಲಾಸ್ಟ್ಗೆ, ಕೊನೆಯದಾಗಿ ಯಾವ ವರ ಬೇಕು ಹೇಳ್ಬಿಡಪ್ಪ ನೀನು ಮೊದಲನೇನು ಅಂತ ಅಂದಾಗ, ಸ್ವಾಮಿ ನನಗೆ 100 ವರ್ಷ ಆಯಸ್ಸು ಕೊಟ್ಬಿಡಿ ಸ್ವಾಮಿ ಅಂತನಂತೆ. ಅದಕ್ಕೆ ಎರಡನೇವನು ಕೇಳಿಸ್ಕೊಂಡು, ಸ್ವಾಮಿ ನನಗೂ ಅಷ್ಟೇ ಸ್ವಾಮಿ, ಆರೋಗ್ಯ ಕೊಟ್ಬಿಡಿ ಸ್ವಾಮಿ, ನನಗೆ 100 ವರ್ಷದಾಗೂ ನಂಗೆ ಆರೋಗ್ಯ ಇರಬೇಕು ಸ್ವಾಮಿ ಅಂತ ಕೇಳ್ಬಿಡ್ತಾನಂತೆ. ಅದಕ್ಕೆ ಮೂರನೇವನು ನೋಡ್ಬಿಟ್ಟು, ಅಯ್ಯೋ ಇವರೆಲ್ಲ ಏನು ಹಿಂಗೆಲ್ಲ ಕೇಳ್ಬಿಟ್ರು ಅಂದ್ಬಿಟ್ಟು, ಸ್ವಾಮಿ ನನಗೆ 2 ಆಸ್ತಿ ಇರಲಿ ಸ್ವಾಮಿ ಅಂತ ಅಂದ್ಬಿಡ್ತಾನಂತೆ. ಅಯ್ಯೋ ಏನು ಜನನೋ ನೀವು, ಎಂಥ ಮುಟ್ಟಾಳ್ರು ನೀವು ಅಂದ್ಬಿಟ್ಟು ಇಕ್ಕ ಮುಗ್ಗ ನಕ್ಕಿ 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 ಸಾಕಾಗಿ, ಸರಿ ಕಣ್ರು ಆಯಿತು, ನಾನು ನೆಕ್ಸ್ಟ್ ಬರ್ತೀನಿ, ನಿಮಗೆ ಇನ್ನೊಂದು ಸತಿ ಏನೋ ವರ ಇದ್ದರೆ ಕೇಳ್ರಿ, ನನಗೀಗ ಒಂಚೂರು ಕೆಲಸ ಐತೆ ಅಂದ್ಬಿಟ್ಟು ಅಷ್ಟು ವರಗಳ್ನು ಪಾಪ ಕೊಟ್ಟು ಅದ್ರ ಜೊತೆಗೆ ಒಳ್ಳೆ ಮನಸ್ಸು ಕೊಟ್ಬಿಟ್ಟು ದೇವರು ಅಲ್ಲಿಂದ ಹೋಗ್ತಾನಂತೆ. ಮುಂದೆ ಬರ್ತೀನಿ ಕಣ್ರು ಅಂತ ಹೇಳಿ.